ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2021ರ ಪಾರ್ಟ್ 1 ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 1. ದ ನಾಲೆಜ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಫಾರ್ ಅ ಕ್ಲಾಸ್ ರೂಮ್ ಟೀಚರ್, ಅಂದರೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ, ಅಂದರೆ ಹೆಲ್ಪ್ಸ್ ಇನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಪಿಟೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿ ಆಫ್ ಚಿಲ್ಡ್ರನ್. ಏಕೆಂದರೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಶಿಕ್ಷಕರು ಮಕ್ಕಳ ವಯಸ್ಸು, ಬೆಳವಣಿಗೆ ಹಂತಗಳು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅವರಿಗೆ ಪರಿಣಾಮಕಾರಿಯಾಗಿ ಬೋಧಿಸಲು ಮತ್ತು ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ. ಈ ಜ್ಞಾನವು ಶಿಕ್ಷಕರಿಗೆ ಮಕ್ಕಳ ವೈಯಕ್ತಿಕ ಅಗತ್ಯತೆಗಳನ್ನು ಪೂರೈಸಲು, ಸೂಕ್ತವಾದ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಅವರ ಬೆಳವಣಿಗೆಗೆ ಪೂರಕವಾದ ಕಲಿಕಾ ವಾತಾವರಣವನ್ನು ಸೃಷ್ಟಿಸಲು ಸಹ ನೆರವಾಗುತ್ತದೆ. ಅದಕ್ಕಾಗಿ ಆಪ್ಷನ್ ನಂಬರ್ 4 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 2. One of the factors that does not influence the development of the children is, ಅಂದರೆ ಮಗುವಿನ ವಿಕಸನವನ್ನು ಪ್ರಭಾವಿಸದ ಒಂದು ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸಾಧನೆ, ಅಚೀವ್ಮೆಂಟ್. ಏಕೆಂದರೆ ಮಗುವಿನ ವಿಕಾಸ ಎಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷೇತ್ರಗಳಲ್ಲಿ ಕಾಲಕ್ರಮೇಣ ಆಗುವ ಗುಣಾತ್ಮಕ ಬದಲಾವಣೆಗಳು. ಈ ಪ್ರಕ್ರಿಯೆಯ ಮೇಲೆ ಆನುವಂಶಿಕತೆ ಮತ್ತು ಪರಿಸರ ನೇರವಾಗಿ ಪ್ರಭಾವ ಬೀರುತ್ತದೆ. ಬೆಳವಣಿಗೆ ಕೂಡ ವಿಕಾಸದ ಒಂದು ಭಾಗವಾಗಿದ್ದು ಅದರೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಆದರೆ ಸಾಧನೆ ಎಂಬುದು ವಿಕಾಸದ ಕಲಿಕೆ ಮತ್ತು ಪ್ರಯತ್ನದ ಪರಿಣಾಮ ಅಥವಾ ಫಲಿತಾಂಶವಾಗಿದೆ. ಸಾಧನೆಯು ವಿಕಾಸದ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರಬಹುದಾದರೂ ವಿಕಾಸವನ್ನು ರೂಪಿಸುವ ಮೂಲತತ್ವ ಇದು ಏನಲ್ಲ ಅಂಶವಾಗಿಲ್ಲ. ಹಾಗಾಗಿ ಏನಂದ್ರೆ ಅಚೀವ್ಮೆಂಟ್ ಅಥವಾ ಸಾಧನೆ ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ಆನುವಂಶಿಕತೆ. ಹಾಗಾದ್ರೆ ಆನುವಂಶಿಕತೆ ಅಂದ್ರೇನು? ಆನುವಂಶಿಕತೆಯು ಮಗುವಿನ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳನ್ನು ನಿರ್ಧರಿಸುತ್ತದೆ. ಪರಿಸರವು ಮಗುವಿನ ಸಾಮಾಜಿಕ, ಭಾವನಾತ್ಮಕ ಮತ್ತು ಬೌದ್ಧಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಬೆಳವಣಿಗೆಯು ವಯಸ್ಸಿನೊಂದಿಗೆ ವ್ಯಕ್ತಿಯಲ್ಲಿ ನಡೆಯುವ ಬದಲಾವಣೆಗಳನ್ನು ಒಳಗೊಂಡಿದೆ. ಆದರೆ ಸಾಧನೆಯು ಕಲಿಕೆ ಮತ್ತು ಕಾರ್ಯಕ್ಷಮತೆಯ ಫಲಿತಾಂಶವಾಗಿದೆ. ಹಾಗಾಗಿ ಸಾಧನೆ ಎನ್ನುವುದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 3. ಸ್ಕೂಲ್ ಆಸ್ ಆನ್ ಏಜೆಂಟ್ ಆಫ್ ಸೋಷಿಯಲೈಸೇಷನ್, ಅಂದರೆ ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ, ಅಂದರೆ ಪ್ರೊವೈಡ್ ಸೋಷಿಯಲ್ ಸ್ಕಿಲ್ಸ್ ಥ್ರೂ ಇಂಟರಾಕ್ಷನ್. ಏಕೆಂದರೆ ಶಾಲೆಯಲ್ಲಿ ಮಕ್ಕಳು ಕೇವಲ ವಿಷಯ ಜ್ಞಾನವನ್ನು ಕಲಿಯುವುದಷ್ಟೇ ಅಲ್ಲದೆ ಶಿಕ್ಷಕರು ಮತ್ತು ವಿವಿಧ ಹಿನ್ನೆಲೆಯ ಸಹಪಾಠಿಗಳೊಂದಿಗೆ ಬೆರೆಯುತ್ತಾರೆ. ಈ ಅಂತರ್ಕ್ರಿಯೆಗಳ ಮೂಲಕ ಮಕ್ಕಳು ಸಹಕಾರ, ಸ್ಪರ್ಧೆ, ನಿಯಮ ಪಾಲನೆ, ಹಂಚಿಕೊಳ್ಳುವಿಕೆ, ಸಂವಹನ, ಭಿನ್ನಾಭಿಪ್ರಾಯಗಳು ಬಗೆಹರಿಸುವುದು ಮುಂತಾದ ಪ್ರಮುಖ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 4. ಒನ್ ಆಫ್ ದ ಇಂಡಿಕೇಶನ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಆನ್ ಚೈಲ್ಡ್ ಈಸ್, ಅಂದರೆ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು. ಬಿಕಮಿಂಗ್ ಆನ್ ಆಕ್ಟಿವ್ ಮೆಂಬರ್ ಆಫ್ ಪಿಯರ್ ಗ್ರೂಪ್ ರಿಪ್ಲೇಸಿಂಗ್ ಫ್ಯಾಮಿಲಿ ಗ್ರೂಪ್. ಏಕೆಂದರೆ ಮಗುವಿನ ಸಾಮಾಜಿಕ ಬೆಳವಣಿಗೆಯು ಕುಟುಂಬದಿಂದ ಪ್ರಾರಂಭವಾಗಿ ಸಮವಯಸ್ಕರ ಗುಂಪಿನತ್ತ ಸಾಗುತ್ತದೆ. ಮಗು ಬೆಳೆದಂತೆ, ವಿಶೇಷವಾಗಿ ಹದಿಹರೆಯದ ಹತ್ತಿರ ಕುಟುಂಬದ ಮೇಲಿನ ಅವಲಂಬನೆ ಕಡಿಮೆಯಾಗಿ ತನ್ನದೇ ವಯಸ್ಸಿನ ಸ್ನೇಹಿತರ ಗುಂಪಿನೊಂದಿಗೆ ಗುರುತಿಸಿಕೊಳ್ಳುವುದು ಮತ್ತು ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಹೆಚ್ಚಾಗುತ್ತದೆ. ಬದಲಾವಣೆಯು ಈ ಸಾಮಾಜಿಕ ಪ್ರಬುದ್ಧತೆ ಮತ್ತು ಸ್ವಾಯತ್ತತೆಗೆ ಸ್ಪಷ್ಟ ಸೂಚಕವಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 1 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 5.
ದ ಮೇನ್ ಫೋಕಸ್ ಆನ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್ ಅಂದರೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಲಿವಿನ ಫಲಗಳಲ್ಲಿ ಸಾಧನೆಯನ್ನು ಕಂಡುಕೊಳ್ಳುವುದು. ಟು ಫೈಂಡ್ ಔಟ್ ಆಫ್ ದ ಅಚೀವ್ಮೆಂಟ್ ಇನ್ ಲರ್ನಿಂಗ್ ಔಟ್ಕಮ್ಸ್. ಏಕೆಂದರೆ ಕಲಿಕೆಯ ಮೌಲ್ಯಮಾಪನ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಕಲಿಕೆಯ ಅವಧಿಯಲ್ಲಿ ಅಂದರೆ ಉದಾಹರಣೆ ಪಾಠ, ಘಟಕ ಅಥವಾ ಶೈಕ್ಷಣಿಕ ವರ್ಷ ಕೊನೆಯಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇದರ ಮುಖ್ಯ ಉದ್ದೇಶವೆಂದರೆ ವಿದ್ಯಾರ್ಥಿಗಳು ನಿಗದಿತ ಕಲಿಕಾ ಗುರಿಗಳನ್ನು ಅಥವಾ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎಂಬುದನ್ನು ಅಳೆಯುವುದು ಮತ್ತು ಪ್ರಮಾಣೀಕರಿಸುವುದು. ಇದು ಕಲಿಕೆಯ ಫಲಿತಾಂಶದ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತೆ. ಅಕಾರ್ಡಿಂಗ್ ಟು ವಾಗೊಟ್ಸ್ಕೈ, ಚಿಲ್ಡ್ರನ್ಸ್ ಲರ್ನಿಂಗ್ ಇನ್ವಾಲ್ವ್ಸ್ ಅಂದರೆ ವಾಗೊಟ್ಸ್ಕೈ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಃಕ್ರಿಯೆಗಳು. ಸೋಷಿಯಲ್ ಇಂಟರಾಕ್ಷನ್ ದ್ಯಾಟ್ ಇನ್ವಾಲ್ವ್ಸ್ ಕಮ್ಯುನಿಕೇಶನ್. ಬಿಕಾಸ್ ಲಿಯೋನೋ ವಾಗೊಟ್ಸ್ಕೈ ಅವರ ಪ್ರಕಾರ ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ. ಇದು ಇತರರೊಂದಿಗೆ ನಡೆಯುವ ಸಂವಹನ ಮತ್ತು ಅಂತಃಕ್ರಿಯೆಗಳ ಮೂಲಕ ಜರುಗುತ್ತದೆ. ಮಕ್ಕಳು ಗುರುಗಳ ಅಥವಾ ಸಮವಯಸ್ಕರೊಂದಿಗೆ ಸಂವಾದದ ಮೂಲಕ ಕಲಿಕೆ ಹೊಂದುತ್ತಾರೆ. ಆದ್ದರಿಂದ ಕಲಿಕೆ ಮೊದಲು ಇತರರೊಂದಿಗೆ ಜರುಗುತ್ತಿರುವ ಸಂವಾದದಿಂದ ಆರಂಭವಾಗಿ ನಂತರ ಆಂತರಿಕಗೊಳ್ಳುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 7 ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್ ಈಸ್ ಅಂದರೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ. ದ ಅಸಂಪ್ಷನ್ ದ್ಯಾಟ್ ಎವ್ರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಇನ್ ಲರ್ನಿಂಗ್. ಏಕೆಂದರೆ ಪ್ರಗತಿಶೀಲ ಶಿಕ್ಷಣವು ವಿದ್ಯಾರ್ಥಿ ಕೇಂದ್ರಿತವಾಗಿದ್ದು ಪ್ರತಿ ಮಗುವು ತನ್ನದೇ ಆದ ರೀತಿಯಲ್ಲಿ ಕಲಿಯುವ ಸಾಮರ್ಥ್ಯ ಮತ್ತು ಆಸಕ್ತಿಯನ್ನು ಹೊಂದಿದೆ ಎಂಬ ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ಇದು ಮಕ್ಕಳ ಅನುಭವ, ಸಮಸ್ಯೆ ಪರಿಹಾರ ಮತ್ತು ಭಾಗವಹಿಸುವಿಕೆ ಒತ್ತು ನೀಡುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8 ದ ಕಾನ್ಸೆಪ್ಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಮೇನ್ಲಿ ಹೆಲ್ಪ್ಸ್ ದ ಟೀಚರ್ಸ್ ಟು ಅಂದರೆ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು. ನೌನ್ ಹೌ ಚಿಲ್ಡ್ರನ್ ಪ್ರಿಪೇರ್ ಟು ಲರ್ನ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಶನ್. ಏಕೆಂದರೆ ಬಹು ಆಯಾಮದ ಬುದ್ಧಿಶಕ್ತಿಯು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ವಿಭಿನ್ನ ರೀತಿಯ ಬುದ್ಧಿಶಕ್ತಿಗಳಿರುತ್ತವೆ ಎಂದು ಪ್ರತಿಪಾದಿಸುತ್ತದೆ. ಇದರಿಂದ ಮಕ್ಕಳು ವಿವಿಧ ಶೈಲಿಗಳಲ್ಲಿ ಮಾಹಿತಿಯನ್ನು ಪಡೆಯುತ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ವಿಷಯ ಸಂಗ್ರಹಿಸುತ್ತಾರೆ. ಈ ಜ್ಞಾನವನ್ನು ಶಿಕ್ಷಕರು ಪರಿಣಾಮಕಾರಿಯಾಗಿ ವಾತಾವರಣವನ್ನು ನಿರ್ಮಿಸಲು ಬಳಸಬಹುದಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 1 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸಹ ಇದೆ. ಇವನ್ನು ನೀವೇನ್ ಮಾಡ್ರಿ ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 9 ಆನ್ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲ್ ಡಿಫರೆನ್ಸ್ ಇನ್ ಚಿಲ್ಡ್ರನ್ಸ್ ಕಾಗ್ನೇಟಿವ್ ಸ್ಕಿಲ್ ಈಸ್ ಅಂದರೆ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಒಂದು ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕಲಿಕೆಯ ವೇಗ, ಸ್ಪೀಡ್ ಆಫ್ ಲರ್ನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಜ್ಞಾನಾತ್ಮಕ ಕೌಶಲ್ಯಗಳು ಅಂದರೆ ಚಿಂತನಾ ಸಾಮರ್ಥ್ಯ, ಗ್ರಹಿಕೆಯ ಸಾಮರ್ಥ್ಯ, ಕಲ್ಪನೆ, ಸೃಜನಶೀಲತೆ, ಅವಧಾನ, ಸ್ಮೃತಿ, ಬುದ್ಧಿಶಕ್ತಿ ಇತ್ಯಾದಿ ಬೌದ್ಧಿಕ ಶಕ್ತಿಗಳು. ಕಲಿಕೆಯ ವೇಗ ಎಂಬುದು ಈ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವೈಯಕ್ತಿಕ ಒಂದು ಭಿನ್ನತೆಯ ಸ್ಪಷ್ಟ ಉದಾಹರಣೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ವಿಷಯಗಳನ್ನು ಅರ್ಥೈಸಿಕೊಳ್ಳುವ ಮತ್ತು ನೆನಪಿನಲ್ಲಿ ತರುವ ವೇಗ ವಿಭಿನ್ನವಾಗಿರುತ್ತದೆ. ಅದಕ್ಕಾಗಿ ಆಪ್ಷನ್ ನಂಬರ್ 4 ಕಲಿಕೆಯ ವೇಗ, ಸ್ಪೀಡ್ ಆಫ್ ಲರ್ನಿಂಗ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 10 ಆನ್ ಇಂಪ್ಯಾಕ್ಟ್ ಆಫ್ ಜೆಂಡರ್ ಬಯಾಸ್ ಇನ್ ಕ್ಲಾಸ್ ರೂಮ್ ಸೀನ್ ಅಂದರೆ ತರಗತಿಯಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸುತ್ತದೆ. ಮೀನ್ಸ್ ಇಟ್ ಲಿಮಿಟ್ಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಏಕೆಂದರೆ ಲಿಂಗ ತಾರತಮ್ಯ, ಜೆಂಡರ್ ಡಿಸ್ಕ್ರಿಮಿನೇಷನ್, ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ನಡುವೆ ಅವಕಾಶ, ಪ್ರೋತ್ಸಾಹ ಹಾಗೂ
ಭಾಗವಹಿಸುವಿಕೆಯಲ್ಲಿ ಅಸಮಾನತೆಯನ್ನು ಉಂಟುಮಾಡುತ್ತಿದೆ. ಇದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ, ಕಲಿಕೆಯ ಆಸಕ್ತಿ ಮತ್ತು ಸಮಗ್ರ ವಿಕಾಸವನ್ನು ಕಡಿಮೆಯಾಗಿಸುವ ನಕಾರಾತ್ಮಕ ಒಂದು ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 11. An example for gender as a social construct is ಅಂದರೆ ಸಾಮಾಜಿಕ ರಚನೆಯಾದ ಲಿಂಗಭೇದಕ್ಕೆ ಒಂದು ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ. ಪೇರೆಂಟ್ಸ್ ಹೆಸಿಟೇಷನ್ ಟು ಸೆಂಡ್ ದೇರ್ ಡಾಟರ್ಸ್ ಫಾರ್ ಹೈಯರ್ ಎಜುಕೇಶನ್. ಏಕೆಂದರೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆಯು ಲಿಂಗಭೇದಕ್ಕೆ ಒಂದು ಉದಾಹರಣೆಯಾಗಿದೆ. ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಪೋಷಕರ ಮನೋಭಾವನೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗಾದರೆ ಲಿಂಗಭೇದ ಅಂದ್ರೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ತಾರತಮ್ಯವನ್ನು ಉಂಟು ಮಾಡುವುದು. ಲಿಂಗಭೇದವು ಸಹಜವಲ್ಲ, ಅದು ಸಮಾಜದಿಂದ ಕಲಿತಿದ್ದಾಗಿದೆ. ಲಿಂಗಭೇದವು ಸಮಾಜದ ನಿರೀಕ್ಷೆ, ಮೌಲ್ಯ ಮತ್ತು ಧಾರಣೆಗಳ ಒಂದು ಆಧಾರಿತವಾಗಿದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಸ್ವತಂತ್ರ ಹಕ್ಕುಗಳಲ್ಲಿ ಕಡಿವಾಣ ಹಾಕುವುದು ಲಿಂಗ ತಾರತಮ್ಯಕ್ಕೆ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 12. Teachers intends to follow school-based assessment by this he or she. ಅಂದರೆ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅಥವಾ ಅವಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಬಹುದು. ಕ್ಯಾನ್ ಅಸರ್ಟನ್ ಕ್ವಾಲಿಟಿ ಆಫ್ his or she's ಟೀಚಿಂಗ್ ಇನ್ ಕ್ಲಾಸ್ ರೂಮ್. ಏಕೆಂದರೆ ಶಾಲಾ ಆಧಾರಿತ ಮೌಲ್ಯಾಂಕನ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ವಿದ್ಯಾರ್ಥಿಗಳ ಕಲಿಕೆಯನ್ನು ಸತತವಾಗಿ, ಸಮಗ್ರವಾಗಿ ಮತ್ತು ತರಗತಿಯಲ್ಲಿ ನಡುವಿನ ವಿವಿಧ ಚಟುವಟಿಕೆಗಳ ಆಧಾರದಿಂದ ಮೌಲ್ಯಮಾಪನ ಮಾಡುವ ಒಂದು ವಿಧಾನವಾಗಿದೆ. ಇದು ಶಿಕ್ಷಕರಿಗೆ ವಿದ್ಯಾರ್ಥಿಯ ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ನೈಪುಣ್ಯ ಮಟ್ಟಗಳ ಬಗ್ಗೆ ಸಮಗ್ರ ಅರಿವನ್ನು ನೀಡುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 13. A child starts thinking while solving a problem as a result of this. ಅಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಮಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. The child gets the solution mentally. ಏಕೆಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸುವ ಸಂದರ್ಭದಲ್ಲಿ ಮಗು ಆಲೋಚನೆ ಅಥವಾ ಒಳನೋಟ ಬಳಸಿ ಪರಿಹಾರವನ್ನು ಕಂಡುಕೊಳ್ಳುವಾಗ ಅದು ಮಾನಸಿಕವಾಗಿ ಸಮಸ್ಯೆಗೆ ಪರಿಹಾರವನ್ನು ಬೆಳವಣಿಗೆಯ ಒಂದು ಸಂಕೇತವಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 14. The continuous and comprehensive evaluation emphasizes. ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ. ಮೀನ್ಸ್ ಥ್ರೂ ಪ್ರೊಸೆಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಡಿಸ್ಕರೇಜಸ್ ಮೆಮೊರೈಸೇಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಕೇವಲ ಪಾಠದ ಕೊನೆಯಲ್ಲಿ ಪರೀಕ್ಷೆ ನಡೆಸಿ ಜ್ಞಾಪಕ ಶಕ್ತಿಯನ್ನು ಅಳೆಯುವುದಕ್ಕಿಂತ ವಿಭಿನ್ನವಾಗಿದೆ. ಇದು ಕಲಿಕೆಯ ಪ್ರಕ್ರಿಯೆಯ ಉದ್ದಕ್ಕೂ ಮಗುವಿನ ಆಲೋಚನಾ ಸಾಮರ್ಥ್ಯ, ವಿಷಯವನ್ನು ಸಂಗ್ರಹಿಸುವ ರೀತಿ ಮತ್ತು ಅನ್ವಯಿಸುವ ಕೌಶಲಗಳ ಮೌಲ್ಯಮಾಪನ ಮಾಡಲು ಒತ್ತು ನೀಡುತ್ತದೆ. ಹೀಗೆ ಮಾಡುವುದರಿಂದ ಕಂಠಪಾಠ ಮಾಡುವ ಬದಲು ಅರ್ಥಪೂರ್ಣ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 15. An important criterion upon which the student assessment is carried out is. ಅಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಲಿವಿನ ಫಲಗಳು. ಮೀನ್ಸ್ ಲರ್ನಿಂಗ್ ಔಟ್ಕಮ್ ಅನ್ನೋದು ಇಲ್ಲೇ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನದಲ್ಲಿ ಪ್ರಮುಖ ಅಂಶವೆಂದರೆ ಅವರು ಪಾಠದ ಕೊನೆಯಲ್ಲಿ ಏನು ಕಲಿತಿದ್ದಾರೆ ಎಂಬುದನ್ನು ಅಳೆಯುವುದು. ಅಂದರೆ ಕಲಿವಿನ ಫಲಗಳು. ಇದು ವಿದ್ಯಾರ್ಥಿಯು ಪಡೆದ ಜ್ಞಾನ, ಕೌಶಲ ಮತ್ತು ನಡವಳಿಕೆಯ ಬದಲಾವಣೆಗಳ ಆಧಾರವಾಗಿ ನಿಗದಿತವಾಗುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. In this class,
we will discuss the KRTT 2021 previous questions part 1. The remaining questions will be discussed in upcoming classes. Thank you for watching. Please like, share and subscribe our channel.